ವಿಶ್ವ ದಿನಾಚರಣೆ ನಾನು ಸ್ವಲ್ಪ ಮನಸ್ಸಲ್ಲಿ ಗೊಂದಲ. ಯಾವಾಗ ವಿಶ್ವ ದಿನಾಚರಣೆಯನ್ನು ಈ ವಿಶ್ವದಲ್ಲಿ ಘೋಷಣೆ ಮಾಡಿದರು ಅಂತೇಳಿ ನನ್ನ ಸ್ನೇಹಿತರಿಂದ ವಿಚಾರ ಮಾಡಿ 1911ರಲ್ಲಿ ಯುರೋಪ್ ದೇಶದಲ್ಲಿ ಮೊದಲನೇ ಬಾರಿಗೆ ಈ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ಅದಾದಮೇಲೆ ಇಂಡಿಯಾ ದೇಶದಲ್ಲಿ 1975ರಲ್ಲಿ ಈ ವಿಶ್ವ ಮಹಿಳಾ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ನೋಡ್ಕೊಂಡು ಹೋಗ್ತಾ ಇದೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಎಲ್ಲ ಪಕ್ಷದವರು ಈ ಕಾರ್ಯಕ್ರಮವನ್ನು ಅವರವರ ಪಕ್ಷದ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ನಾನು ರಶ್ಮಿ ಅವರಿಗೆ ಆಗಾಗ್ಗೆ ಒಂದು ಮಹಿಳಾ ಘಟಕದ ಒಳ್ಳೆಯ ಕಾರ್ಯಕ್ರಮ ಮಾಡಮ್ಮ ಅಂತ ಹೇಳಿ ನಾನು ಅವರಿಗೆ ಹೇಳ್ತಾ ಇದ್ದೆ ಆಫೀಸ್ನಲ್ಲಿ. ನಮ್ಮ ಸಿಟಿ ಯೂನಿಟಿನ ಅಧ್ಯಕ್ಷರು ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬೆಂಗಳೂರಿಗೆ ಸೇರಿಲ್ಲ. ಮೊದಲು ಮಾತಾಡಿದ್ರು ಸೇರಿಲ್ಲ. ಶ್ವೇತ್ ಸೇರಿಲ್ಲ ಅವರು ಮತ್ತು ರಶ್ಮಿ ಅವರು, ಅವರ ಜೊತೆಗೆ ಬಾಕಿಯವರೆಲ್ಲ ಸೇರಿದ್ದಾರೆ. ಅವರೆಲ್ಲರಿಗೂ ಅಭಿನಂದಿಸ್ತಾರೆ. ತುಂಬ ಸಂತೋಷ. ನಮ್ಮ ಪಕ್ಷದಲ್ಲಿ ಇಬ್ಬರು ಶಾಸಕರಿದ್ದಾರೆ. ಒಂದು ಶ್ರೀಮತಿ ಪೂರ್ಣನಾಯಕ್ ಅವರು, ಶಾರದಾ ಪೂರ್ಣ, ಇನ್ನೊಬ್ಬರು ನಮ್ಮ ರಾಯಚೂರಿನ ಕರೆ. ಇರ್ತಾನೆ ಅನೇಕ ಅವರು ಮಾಜಿ ಶಾಸಕರು ಮಾತನಾಡಬೇಕು. ಅಂದರೆ ಯಾವ ಪಕ್ಷ ಇಡೀ ರಾಷ್ಟ್ರದಲ್ಲಿ ಮೊದಲನೇ ಬಾರಿಗೆ ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿತು ಇಡೀ ಹಿಂದೂಸ್ತಾನದಲ್ಲಿ, ಅದು ಕರ್ನಾಟಕ. ಆದರೆ ಈ ಕರ್ನಾಟಕದಲ್ಲಿ ನಮ್ಮ ರಮೇಶ್ ಕೇಳಿ ಎಷ್ಟು ಜನ ಕಾರ್ಪೊರೇಟರ್ಸ್ ಇದ್ದಾರೆ. ಒಬ್ಬರು ಡೆಪ್ಟಿ ಮೇಯರ್ ಇದ್ರು, ರಿಟೈರ್. ಆದರೆ ಯಾವ ಪಕ್ಷ
ಕಾಂಗ್ರೆಸ್ ತರಲಿಲ್ಲ, ಇದನ್ನ ಭಾರತೀಯ ಜನತಾ ಪಾರ್ಟಿ ತರಲಿಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ನಾವು 33% ರಿಸರ್ವೇಷನ್ನ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಇವತ್ತು ನಾನು ವಿಶ್ವ ದಿನಾಚರಣೆಯ ಹೆಣ್ಣುಮಕ್ಕಳ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಕೂತಿದ್ದೇನೆ. ಈ ಮಾತನ್ನು ಯಾಕೆ ಹೇಳಿದ್ವಿ ಅಂದರೆ, ದುರಂತ ಏನಂದ್ರೆ ಇದರ ಬಳಕೆನ ಬೇರೆ ಪಕ್ಷರು ಮಾಡ್ಕೊಳ್ತಾರೆ. ನಮ್ಮಲ್ಲಿ ಹೋರಾಟ ಕಡಿಮೆ. ನಾನು ರಾಮೇಗೌಡರಿಗೆ ಬಹಳ ಸಾರಿ ಹೇಳ್ತೀನಿ, ರಮೇಶ್ ಗೌಡರು ತುಂಬ ಪಾರ್ಟಿ ಆಫೀಸ್ ಮುಂದೆ ಫ್ಲಾಗ್ ಹೋಗಿಲ್ಲ, ಮಾಡ್ತಾರೆ. ಆದರೆ ಹೆಣ್ಮಕ್ಳನ್ನ 8 ಜನ ನೀವು ನಿಲ್ಲಿಸೋ ಶಕ್ತಿ ಅಂತ ಕೇಳಿದರೆ ಹೇಳೋದು ಕಷ್ಟ. ನಮ್ಮ ಶರವಣ್ಣವ್ರು ಕೇಳಿದ್ರೆ ಅವ್ರು ನನ್ನ ಮಗಳನ್ನ ನಿಲ್ಲಿಸಿನಿ ಸರ್, ಸಾರಿ ಅಂತ ಹೇಳಿ ಹೋದ್ರು. ಅವ್ರಿಗೆ ಊಟದ ವ್ಯವಸ್ಥೆ ಅವರೇ ಮಾಡಿದ್ರು ಅಂತ ನನಗೆ ತಿಪ್ಪೇಸ್ವಾಮಿಯನ್ನು ಹೇಳಿದಾಗಿತ್ತು. ಈಗ ಊಟದ ವ್ಯವಸ್ಥೆನು ಅದು ಮಾಡಿ ಹೊರಟೋಗ್ಬಿಟ್ರ, ಇದಾರೋ ಎಲ್ಲರೂ ಹಿಂದ್ಗಡೆ ಇರಲಿ. ಈಗ ನನಗೆ 369 ಜನ ನಿಲ್ತಕ್ಕಂಥದ್ದಕ್ಕೆ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ಏನು ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೋ ನಮ್ಮ ಪಕ್ಷ ಎಷ್ಟು ವಾರ್ಡ್ಗಳಲ್ಲಿ ನಿಲ್ಲೋ ಶಕ್ತಿ ಇದೆ, ಇದು ಮುಖ್ಯ. ಶೀಲಾ ಶೆಟ್ಟಿ ಅಧ್ಯಕ್ಷರು ಇರ್ಬೋದು, ರಶ್ಮಿ ರಾಜ್ಯ ಘಟಕದ ಅಧ್ಯಕ್ಷರು, ಇಲ್ಲ ಅವರ ಸಂಗಡಿಗರು ಬೇರೆ ಬೇರೆ ಇದ್ದಾರೆ. ಅದಿಲ್ಲದೆ ಇದ್ರೆ ನಾವೇನು ಇಡೀ ಹಿಂದೂಸ್ತಾನದಲ್ಲಿ ಮೊದಲನೇ ಬಾರಿಗೆ ಮತ್ತೆ ಹೇಳ್ತೀನಿ, ಬರೀ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆಗಲ್ಲ, ಸರ್ಕಾರದ ಎಲ್ಲ ಹುದ್ದೆಗಳಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಇಂಜಿನಿಯರಿಂಗ್ ಇಲಾಖೆ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಯಾವ ಇಲಾಖೆನಾರು ಇರಲಿ, ಪ್ರತಿಯೊಂದು ಇಲಾಖೆಯಲ್ಲಿ 33% ರಿಸರ್ವೇಷನ್ನ ಹೆಣ್ಣುಮಕ್ಕಳಿಗೆ ಕೊಟ್ಟಿದ್ದು ಹಿಂದೂಸ್ತಾನದಲ್ಲಿ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ. ಮೊನ್ನೆ ನಿತೀಶ್ ಕುಮಾರ್ ಹೇಳಿದ್ದಾರೆ, 1978 ನಾನು ಹೆಣ್ಮಕ್ಳಿಗೆ ರಿಸರ್ವೇಷನ್ ತಂದೆ, ಈ ದೇಶದಲ್ಲಿ ಮೊದಲನೇ ಬಾರಿಗೆ ನಾನೇ ರಿಸರ್ವೇಷನ್ ತಂದೆ ಅಂತೇಳಿ ನಿತೀಶ್ ಕುಮಾರ್ ಬಿಹಾರದಲ್ಲಿ ಹೇಳಿದ್ದಾರೆ. ಅವರಿಗೆ ಕರ್ನಾಟಕ ಭಾಳ ದೂರ ಆಯಿತು. ಅಂದರೆ ನಮ್ಮಲ್ಲಿ ಪ್ರಚಾರ ಇಲ್ಲ ಅಂತ ಆಯಿತು. ಲೀಲಾವತಿ ಆರ್ ಪ್ರಸಾದನ್ನ ಮಂತ್ರಿ ಮಾಡಿದೆ, 2 ಜನ ಕ್ಯಾಬಿನೆಟ್ ಮಂತ್ರಿ ಮಾಡಿದೆ. ಅವರ ಅಧ್ಯಕ್ಷತೆಯಲ್ಲಿ
ಅವತ್ತು ಪ್ರಧಾನಮಂತ್ರಿ ನರಸಿಂಹರಾವ್ ನಾನೇ ಟೈಪ್ ಮಾಡಿಸಿದಂಥ ಒಂದು ಮನವಿ ಪತ್ರ ಕಾಂಗ್ರೆಸ್ಸಿಂದ ನೀವು ಮುಂದೆ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ 33% ರಿಸರ್ವೇಷನ್ ಕೊಡ್ತೀವಿ ಅಂತೇಳಿ ನೀವು ಇದನ್ನು ಅಳವಡಿಸ್ಕೊಳ್ಬೇಕು. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ, ಕಮ್ಯುನಿಸ್ಟ್ ಇರ್ಬೋದು, ಇವತ್ತು BJP ಇರ್ಬೋದು, ಮತ್ತೊಂದು ಇರ್ಬೋದು, ಪ್ರತಿಯೊಂದು ರಾಜಕೀಯ ಪಕ್ಷಗಳ ಆಫೀಸ್ಗೆ ಒಂದೊಂದು ಮನವಿ ಪತ್ರನ ಲೀಲಾವತಿ ಪ್ರಸಾದ್ ಜೊತೆಗೆ 25 ಜನ ಹೆಣ್ಣುಮಕ್ಕಳನ್ನು ನಮ್ಮ ರಾಜ್ಯದಿಂದ ನಾನು ಒಂದು ನಿಯೋಗ ಕಳಿಸಿ ಅವತ್ತು ಆ ಕೆಲಸ ಮಾಡಿದೆ. ಎಲ್ಲ ರಾಜಕೀಯ ಪಕ್ಷಗಳ ಕಚೇರಿಗೂ ತಲುಪಿಸಿದರು. ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಹಾಕಿದರು. ನಾನು ಪ್ರಧಾನಮಂತ್ರಿ ಆದದ್ದು ಆವಾಗ 76, ಮುಖ್ಯಮಂತ್ರಿ ಆದ ಆವಾಗ 74 ಡಿಸೆಂಬರ್ 11, 94 ಡಿಸೆಂಬರ್ 11, 95 ಈ ರಿಸರ್ವೇಷನ್ ತಂದರು. 96 ಲೋಕಸಭೆಯಲ್ಲಿ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕು ಅಂತೇಳಿ ರಾಜ್ಯಾಂಗಕ್ಕೆ ತಿದ್ದುಪಡಿಯನ್ನು ನಾನು ಮಂಡನೆ ಮಾಡಿದೆ. ಸರ್ಕಾರ ಬಿದ್ದೋಯ್ತು. ಅದನ್ನು ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 2 ಲೋಕಸಭೆ, ರಾಜ್ಯಸಭೆ ಎರಡೂ ಕಡೆ ಮೆಜಾರಿಟಿ ಬಂತು. ಆದ್ದರಿಂದ ಈ 33% ರಿಸರ್ವೇಷನ್ನ ಕೊಡತಕ್ಕಂಥದ್ದಕ್ಕೆ ಹೋದ ಸಾರಿ ಎಲ್ಲ ಕಡೆ ಇವತ್ತು ಈ ಒಂದು ತೀರ್ಮಾನ ಆಗಿದೆ. ಮುಂದೆ ಬರ್ತಕ್ಕಂಥ ವಿಧಾನಸಭೆ, ಲೋಕಸಭೆಗೆ ಮೋಸ್ಟ್ಲಿ ಯಾಕೆ ಯೂಸ್ ಮಾಡಿದೆ ಅಂದರೆ ಡಿಲಿಮಿಟೇಷನ್ ಆಗಬೇಕು. ಇನ್ನು ಒಳ ಮೀಸಲಾತಿ, ಬ್ಯಾಕ್ವರ್ಡು, ಶೆಡ್ಯೂಲು, ಮತ್ತೊಂದು ಇದು ಬೀದಿ ಜಗಳ ಇದೆಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ ನನಗೆ. ಇದೆಲ್ಲ ಸುಗಮವಾಗಿ ನಡೆದರೆ ಮುಂದಿನ ಸಾರಿ ಅಸೆಂಬ್ಲಿ ಮತ್ತು ಲೋಕಸಭೆಗೆ 33% ರಿಸರ್ವೇಷನ್ನು ಇಡೀ ಹಿಂದೂಸ್ತಾನದಲ್ಲೇ ಕೊಡುತ್ತೆ. ರಶ್ಮಿ ಅವರೇ, ನೀವು ನಿಲ್ಲಬೇಕಾಗಿ ಬರ್ಬೋದು. ಅಂದರೆ ನಂಗೆ ಗೊತ್ತಿಲ್ಲ, ಆ ಕ್ಷೇತ್ರ ರಿಸರ್ವ್ ಆದ್ರೆ ನೀವೇನು ಮಾಡ್ತೀರಿ? ನಿಮ್ಮ ಮನೆಯವರು ಒಪ್ಕೋಬೇಕಾಗುತ್ತೆ. ನಾನು ಸುಮ್ಮನೆ ಹೆಸರು ಹೇಳಿದೆ ಅಷ್ಟೇ. ಹಾಗೆ ಕರಿಯಮ್ಮನವರಂತೂ ಗ್ಯಾರಂಟಿ ಆಗಿದೆ, ಶಾರದಾ ಪೂರ್ಣ ನಾಯಕರದ್ದು ಗ್ಯಾರಂಟಿ ಇದೆ, ಏನು ತೊಂದರೆ ಇಲ್ಲ. ನಾವು 33% ಹೇಳಿ 80 ಜನ ಹತ್ತತ್ರ ಅಸೆಂಬ್ಲಿಗೆ ನಿಲ್ಲಬೇಕು. ಇಲ್ಲ ಒಬ್ಬ ಕ್ಯಾಂಡಿಡೇಟು ಬಹಳ ಕಷ್ಟ ಇದೆ. ಕಳೆದ 4-5 ತಿಂಗಳಿಂದ ರಮೇಶ್ ಗೌಡರಿಗೆ ಹೇಳಿ 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 ಈಗ ರಶ್ಮಿಯವರು ಮತ್ತು ಶೈಲಾ ಅವ್ರ ಸಂಗಡಿಗರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಮೋದಿಯವರು ಹಲವಾರು ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ. ಎಂಥದ್ದು
ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ತುಂಬ ಕಾರ್ಯಕ್ರಮ ನಾರಿ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಮೋದಿಯವರು ಭಾಳ ಉಜ್ವಲ ಯೋಜನಾ, ಸುಕನ್ಯಾ ಸಮೃದ್ಧಿ ಯೋಜನಾ, ಲಕ್ಷ ದೀದಿ ಯೋಜನಾ, ಲಕ್ಷಪತಿ ದೀದಿ ಯೋಜನಾ, ಹೀಗೆ ತುಂಬ ಕಾರ್ಯಕ್ರಮ ತಂದಿದ್ದಾರೆ ಮೋದಿಯವರು. ನಾನು ಅಭಿನಂದಿಸ್ತೇನೆ. ನಾ ಏನು ಮಾಡಿದ್ದೆ ಅದಕ್ಕೆ ಅಂತಿಮ ಸ್ವರೂಪವನ್ನು ಮೋದಿಯವರೇ ಕೊಟ್ಟರು. ಅದಕ್ಕೂ ಅಭಿನಂದಿಸ್ತೇನೆ. ಈ ಏನು 33% ರಿಸರ್ವೇಷನ್ನು ಅಸೆಂಬ್ಲಿ ಮತ್ತು ಲೋಕಸಭೆಗೆ ನಿಲ್ತಕ್ಕಂಥದ್ದಕ್ಕೆ ನಾನು ಮೂವ್ ಮಾಡೋದ್ರಿಂದ ಒಂದು ಬಿಲ್ಲು ಬಿದ್ದು ಹೋಗಿತ್ತು, ಅದನ್ನು ಕೈಗೆತ್ಕೊಂಡೋದಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಇಡೀ ರಾಷ್ಟ್ರದ 145 ಕೋಟಿ ಜನ ಅವರ ಪರವಾಗಿ ನಾನು ಮೋದಿ ಅವರಿಗೆ ಅಭಿನಂದಿಸ್ತೇನೆ. ಇವತ್ತು ರಶ್ಮಿ, ಮತ್ತೊಮ್ಮೆ ನಿಮಗೆ, ಶೈಲಜಾ ಅವರಿಗೆ, ಶ್ವೇತಾ ಅವರು ಒಳ್ಳೆ ಭಾಷಣ ಮಾಡಿದ್ರಿ. ಸ್ವಲ್ಪ ಕೇಳಿಸ್ತಾ ಇತ್ತು, ಕಿವಿ ಪೂರ್ತಿ ಕೇಳಿಸ್ತಿದೆ. ಚೆನ್ನಾಗಿ ಮಾತಾಡಿದ್ರಿ, ತುಂಬ ಸಂತೋಷ. ನಿಮಗೆ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ವಿಶ್ವ ಮಹಿಳಾ ದಿನಾಚರಣೆ ಇಷ್ಟೊಂದು ಸೊಗಸಾಗಿ ಅವರಿಗೆ ಸಹಾಯ ಮಾಡೋದಿದ್ದ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಮಾಧ್ಯಮ ಸ್ನೇಹಿತರಿಗೂ ಅಭಿನಂದಿಸ್ತೇನೆ. ನಮಸ್ಕಾರ. ಒಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಅಪ್ಪಾಜಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ನಿಜಕ್ಕೂ ಕೂಡ ಈ ಸಮಯದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಬಂದಿರೋದು ನಮ್ಮಲ್ಲಿ ಮತ್ತಷ್ಟು ಚೈತನ್ಯವನ್ನು ಉಂಟು ಮಾಡಿದ್ದಾರೆ. ಇದೀಗ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರ ನೇಮಕಾತಿ ಆದೇಶವನ್ನು ಮಾನ್ಯ ಈಗ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರ ನೇಮಕಾತಿ ಆದೇಶವನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕುಮಾರಸ್ವಾಮಿ ಸರ್ ಅವರು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಈಗ ಮೊದಲಿಗೆ ಗೀತಾ ಸತೀಶ್ ಅವರು ಶಿವಮೊಗ್ಗದಿಂದ ದಯಮಾಡಿ ಬರಬೇಕು. ಗಾಯತ್ರಿ ಮುತ್ತಪ್ಪ ಅವರು ಕೋಲಾರದಿಂದ ಆದೇಶದ ಪ್ರತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಪೂರ್ಣಿಮಾ ಸವದತ್ತಿ ಅವರು ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರದಿಂದ, ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಮಂಜುಳಾ ಉದಯ್ ಶಂಕರ್ ಅವರು, ಬಳ್ಳಾರಿಯಿಂದ ಭವಾನಿ ಅವರು ಆಗಮಿಸಬೇಕು. ನೂತನವಾಗಿ ನೇಮಕಾತಿ ಆದೇಶವನ್ನು ಪಡ್ಕೊಂಡಂತ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಶ್ರೀಮತಿ ಶೈಲಜಾ ರಾವ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಗ್ರೇಟರ್ ಬೆಂಗಳೂರು ಜನತಾದಳದ ಅಧ್ಯಕ್ಷರು. ಪೂಜ್ಯ ದೇವೇಗೌಡರ ಪಾದಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.